ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕುಸಿಷ್ಟ ವ್ಲಾಗ್. ನಾನಿವತ್ತು ಪ್ರೋಟೀನ್ ಯುಕ್ತ ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಹೆಲ್ದಿ ಸೂಪರ್ ಫುಡ್ ಆಗಿದ್ದು ಮಕ್ಕಳಿಗೆ, ದೊಡ್ಡೋರ್ಗೆ, ಚಿಕ್ಕೋರ್ಗೆ ಎಲ್ರಿಗೂ ಕೂಡ ಹೈಲಿ ವಿಟಮಿನ್ಸ್ ಆಗಿರುತ್ತೆ. ಹಾಗೆ ತುಂಬ ಪ್ರೋಟೀನ್ ಯುಕ್ತವಾಗಿರುತ್ತೆ. ಅದಕ್ಕೆ ನಾನು 4 ಥರದ ಕಾಳುಗಳನ್ನ ಮೊಳಕೆ ಕಟ್ಟಿಸಿದ್ದೀನಿ. ಹೆಸರು ಕಾಳು, ಕಡಲೆಕಾಳು, ಅಲಸಂಡೆ ಕಾಳು ಹಾಗೆ ಹುರುಳಿಕಾಳು. ಎಲ್ಲ ಕಾಳುಗಳು ಕೂಡ ಹೈ ಪ್ರೋಟೀನ್ ಆಗಿದ್ದು ತುಂಬ ವಿಟಮಿನ್ಸ್ ಇರುತ್ತೆ. ಈ ಮೊಳಕೆ ಕಾಳನ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸಲನಾದ್ರೂ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 3 ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, 1 ಟೊಮೆಟೊ. ನಾನೊಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಯಾವ ಥರ ಬೇಕು ಅನ್ನೋದ್ರ ಮೇಲೆ ನೀವು ಕಾಯಿ ಹಾಕೊಳ್ಳಿ. ಹಾಗೆ ಗಸಗಸೆ, ಚಕ್ಕೆ, ಲವಂಗ, 1 ಏಲಕ್ಕಿ ತಗೊಂಡಿದ್ದೀನಿ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಹಾಗೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ನಾನು. ಇಷ್ಟಿದ್ರೆ ನಮ್ಮ ಪ್ರೋಟೀನ್ ಯುಕ್ತ ಆಹಾರ ರೆಡಿ ಆಗತ್ತೆ. ನಾವು ಕಾಳನ್ನ ಹಾಗೆ ತಿನ್ನೋ ಬದಲು ಈ ತರ ಮೊಳಕೆ ಕಟ್ಟಿ ತಿನ್ಸೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ದಿ ಫುಡ್ ಆಗುತ್ತೆ. ಹಾಗೆ ವಯಸ್ಸಾದವ್ರಿಗೂ ಕೂಡ ಹೆಲ್ದಿ ಬೆನಿಫಿಟ್ ಸಿಗುತ್ತೆ. 1-2 ನಾನು ಅದಕ್ಕೆ ಆಲೂಗೆಡ್ಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಹೇಳಿದಂತ ಇಂಗ್ರೀಡಿಯೆಂಟ್ನೆಲ್ಲ ತಗೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನೀಗ ಶುಂಠಿ ಬೆಳ್ಳುಳ್ಳಿನ ತಗೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಜಾರ್ ಇನ್ನೊಂದು ತಗೊಂಡು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ನುಣ್ಣಗೆ ರುಬ್ಕೋಬೇಕು. ಈ ಒಟ್ಟಿಗೆ ಹಾಕಿ ರುಬ್ಕೊಬೋದು ಅಂತ ಕೇಳ್ಬೋದು, ಬಟ್ ಈ ಥರ ಮಾಡಿ ನೋಡಿ, ಒಂದ್ಸಲ ಸೂಪರ್ ಆಗಿರುತ್ತೆ ಟೇಸ್ಟು. ಈಗ ಅದೇ ಜಾರಲ್ಲಿ ನಾವು ತೆಂಗಿನಕಾಯಿ ತುರಿ ಹಾಗೆ ಗಸಗಸೆ, ಚಕ್ಕೆ, ಲವಂಗ, 1 ಏಲಕ್ಕಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಕೆಲವರು ಗೋಡಂಬಿ ಹಾಕೋತಾರೆ, ಹಾಕೊಳ್ಳೋರು ಹಾಕೊಳ್ಳಿ. ಹಾಗೆ ಕಡಲೆ ಕೂಡ ಆ್ಯಡ್ ಮಾಡ್ಕೋತಾರೆ. ನಾನು ಬಟ್ ಗಸಗಸೆ ಮಾತ್ರ ಹಾಕೋತಾ ಇದ್ದೀನಿ. ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ಅರಿಶಿಣದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಲಿ, ಲೈಕ್ ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಅದಕ್ಕೆ ಮೊಳಕೆ ಕಟ್ಸಿದ ಕಾಳಿನಿರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಯೂಶ್ವಲಿ ನಾವು ಹಾಗೆ ಕಾಳನ್ನ ತಿನ್ನೋದಕ್ಕಿಂತ ಈ ಥರ ಮೊಳಕೆ ಬಡಿಸಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ. ಅದು ಎಲ್ರಿಗೂ ಗೊತ್ತು. ನಮ್ಗೆ ಹಸುವಾದಾಗ ತಿನ್ನಲು ಏನೇನೋ ನಮಗೆ ಫುಡ್ ಇರುತ್ತೆ. ಆದರೆ ಮೊಳಕೆ ಕಟ್ಟಿದ ಊಟನೇ ಯಾಕೆ ತಿನ್ನಬೇಕು ಅಥವಾ ಮೊಳಕೆ ಕಟ್ಟಿದ ಕಾಳನ್ನೇ ಯಾಕೆ ತಿನ್ನಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಮೊಳಕೆ ಕಟ್ಟಿದ ಕಾಳು ಸೂಪರ್ ಫುಡ್ ಆಗಿದ್ದು ಅದು ತುಂಬ ಗುಣಮಟ್ಟದ ಫೈಬರ್ ಆಗಿ ಪ್ರೋಟೀನನ್ನು ಕೂಡ ಹೊಂದಿರುತ್ತೆ. ಇಲ್ಲಿ ಪ್ರೋಟೀನ್ಸ್, ಕ್ಯಾಲ್ಸಿಯಂ, ವಿಟಮಿನ್ಸ್, ಮಿನರಲ್ಸ್ ಹಾಗೆ ಕಿಣ್ವಗಳಂತಹ ಅನೇಕ ಪ್ರಯೋಜನಗಳಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ. ಇದರಲ್ಲಿ ಗುಣಮಟ್ಟದ ಫೈಬರ್ ಇರೋದ್ರಿಂದ ಸ್ಥೂಲಕಾಯತೆ ಹಾಗೆ ಮಧುಮೇಹ ಹೊಂದಿರುವ ಜನರಿಗೆ ಹೆಚ್ಚಿನ ಫೈಬರ್ ಆಹಾರದ ಅಗತ್ಯವಿರುತ್ತೆ. ಈಗ ಈ ಮೊಳಕೆ ಕಾಳಿಗೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ನೀವು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದನ್ನು ಈಗ ಆ್ಯಡ್ ಮಾಡಿಕೊಂಡು ಈಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಅದೇ ರೀತಿ ಈ ಮಲಬದ್ಧತೆಯಿಂದ ಇರೋರಿಗೆ ಕೂಡ ನಾರಿನಂಶ ಹೆಚ್ಚಿನ ಆಹಾರದ ಅಗತ್ಯವಿರುತ್ತೆ. ಇದರಿಂದ ಮೊಳಕೆ ಹೊಡೆದ ಕಾಳು ನಮಗೆ ತುಂಬ ಉತ್ತಮ ಆಯ್ಕೆಯಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಕೂಡ ಜೀರ್ಣಕ್ರಿಯೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ 5 ನಿಮಿಷ ಫ್ರೈ ಮಾಡಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ ಎಲ್ಲ ಏನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಒಂದೇ ಸಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು, ಬಟ್ ಈ ಥರ ಮಾಡೋದ್ರಿಂದ ಅದು ಟೇಸ್ಟ್ ಇನ್ನೂ ಎನ್ಹೆನ್ಸ್ ಆಗಿ ಬರುತ್ತೆ. ಹಾಗೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ಆಲೂಗೆಡ್ಡೆನೆಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ಳೋಣ. ಆಲೂಗೆಡ್ಡೆ ಸಿಪ್ಪೆ ಸಮೇತ ಯಾವುದೇ ಥರ ಫುಡ್ಗೆ ನಾವು ಹಾಕಬಾರ್ದು, ಅದು ವಾಯು ಜಾಸ್ತಿ ಆಗುತ್ತೆ. ಈ ಥರ ಸಿಪ್ಪೆ ತೆಗೆದೇ ಹಾಕೋದ್ರಿಂದ ನಮಗೆ ಯಾವುದೇ ಥರ ವಾಯು ಆಗೋದಿಲ್ಲ. ಈಗ ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, 1 ಏಲಕ್ಕಿ ಹಾಕೊಂಡು ರುಬ್ಕೊಂಡಿರೋ ಮಿಶ್ರಣ ಕೂಡ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ನೀರಿನ ಅವಶ್ಯಕತೆ ಎಷ್ಟಿದೆ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ನೀರು ಹಾಕೋಬೋದು. ಸ್ವಲ್ಪ ಇದು ಸಾಂಬಾರನ್ನ ತೆಳುವಾಗಿ ಮಾಡ್ಕೋಬೇಕು, ಏಕೆಂದರೆ ಸಾಂಬಾರು ಕುದೀತಾ ಕಾಳುಗಳು ಬೇಯ್ತಾ ಸಾಂಬಾರು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ನೀವು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಚಪಾತಿಗೆ ಏನಾದರೂ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಗಟ್ಟಿಗಿದ್ರೆ ಸಾಕಾಗತ್ತೆ. ನಾವು ಇದನ್ನು ಮುದ್ದೆಗೆ ಮಾಡ್ತಿರೋ ಕಾರಣ ಇದು ಸ್ವಲ್ಪ ತೆಳುಗೆ ಇರಲಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀಲಿ ಒಂದು 10 ನಿಮಿಷ. ಈ ಮೊಳಕೆ ಕಾಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಬಯಸುವವರು, ದೇಹದಿಂದ ತ್ಯಾಜ್ಯವನ್ನು ಹೊರಹಾಕಲು ಬಯಸುವವರು ಮೊಳಕೆ ಹೊಡೆದ ಕಾಳನ್ನು ಸೇವಿಸಬೇಕಾಗತ್ತೆ. ಹಾಗೆ ಈ ಕ್ಲೋರೋಫಿನ್ ಏನಿರುತ್ತೆ ನಮ್ಮ ಜೀವಕೋಶಗಳಿಂದ ತ್ಯಾಜ್ಯವನ್ನು ಹೊರಹಾಕತ್ತೆ. ಈಗ ಚೆನ್ನಾಗಿ ಕುದ್ದಿದ ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ಈಗ ಸಾಂಬಾರು ಚೆನ್ನಾಗಿ ಕುದ್ದು ಕಾಳುಗಳೆಲ್ಲ ಬೆಂದಿದೆ. ಈಗ ರುಚಿಯಾದ ಮೊಳಕೆ ಕಾಳಿನ ಸಾಂಬಾರು ರೆಡಿಯಾಗಿದೆ. ಹಾಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಈ ಪ್ರೋತ್ಸಾಹ ನೆಕ್ಸ್ಟ್ ನಮಗೆ ಬೇರೆ ಥರ ವಿಡಿಯೋ ಮಾಡಲಿಕ್ಕೆ ಎಂಕರೇಜ್ ಆದಂಗೆ ಆಗುತ್ತೆ. ಆದಷ್ಟು ಒಳ್ಳೆ ಥರ ತಿನ್ನೋಣ, ಒಳ್ಳೆ ಥರ ಯೋಚನೆ ಮಾಡೋಣ. ಡೂ ಗುಡ್ ಆ್ಯಂಡ್ ಬಿ ಗುಡ್. ಆದಷ್ಟು ಹೆಲ್ದಿ ಫುಡ್ನ ಮಾತ್ರ ಕನ್ಸ್ಯೂಮ್ ಮಾಡೋಣ. ಥ್ಯಾಂಕ್ ಯು ಫಾರ್